ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಟ್ರಂಪ್ ಟ್ಯಾರಿಫ್ ರಿಲೇಟೆಡ್ ಆಗಿ ಕಂಪ್ಲೀಟಾಗಿ ಮಾತಾಡ್ಕೊಳ್ಳೋಣ. ಯಾವ್ಯಾವ ಕಂಟ್ರೀಸ್ ಮೇಲೆ ಎಷ್ಟೆಷ್ಟು ಟ್ಯಾರಿಫ್ ಹಾಕಿದ್ದಾರೆ ಮತ್ತು ಇಂಡಿಯಾ ಮೇಲೆ ಎಷ್ಟು ಟ್ಯಾರಿಫ್ ಹಾಕಿದ್ದಾರೆ, ಅದ್ರ ಜೊತೆಗೆ ಯಾವ್ಯಾವ ಸೆಕ್ಟರ್ಸ್ಗೆ ಇದು ಅಡ್ವಾಂಟೇಜ್ ಆಗುತ್ತೆ, ಡಿಸ್ಅಡ್ವಾಂಟೇಜ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾತಾಡ್ಕೊಳ್ಳೋಣ. ಅದರಲ್ಲೂ ಇವತ್ತು ಫಾರ್ಮಾಸ್ಯೂಟಿಕಲ್ಸ್ ಮತ್ತು ಟೆಕ್ಸ್ಟೈಲ್ ಸ್ಟಾಕ್ಸ್ ಆದರೆ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಇದಕ್ಕೆ ಏನೇನು ರೀಸನ್ಸ್ ಇದ್ದಾವೆ ಅಂತ ಸಹ ಮಾತಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ಕೊನೆ ತನಕ ನೋಡಿ, ತುಂಬಾ ಯೂಸ್ಫುಲ್ ಇನ್ಫಾರ್ಮೇಷನ್ ಇರುತ್ತೆ. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 322 ಪಾಯಿಂಟ್ಸ್ ಡೌನ್ ಆಗಿ 76,295 ಕ್ಲೋಸ್ ಆಗಿದೆ. ನಿಫ್ಟಿ 82 ಪಾಯಿಂಟ್ಸ್ ಡೌನ್ ಆಗಿ 23,250 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 249 ಪಾಯಿಂಟ್ಸ್ ಗೇನ್ ಆಗಿ 51,597 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಇನ್ ಲೈನ್ ಪಾಸಿಟಿವ್ ಆರ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಅಲ್ಲಿ ನೋಡ್ಕೊಂಡ್ರೆ ಎಲ್ಲಾ ಇಂಡಿಸಸ್ ತುಂಬಾನೇ ನೆಗೆಟಿವ್ ಆಗಿ ಓಪನ್ ಆಯ್ತು. ಅದಾದ್ಮೇಲೆ ಈ ಟ್ಯಾರಿಫ್ ರಿಲೇಟೆಡ್ ಆಗಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಯಾವಾಗ ಅಪ್ಡೇಟ್ ಆಗ್ತಾ ಬಂತೋ ಅವಾಗ ಮಾರ್ಕೆಟ್ ಸಹ ರಿಕವರ್ ಆಗ್ತಾ ಬಂದಿದೆ. ಇವತ್ತು ನಮ್ಮ ಮಾರ್ಕೆಟ್ ಅಟ್ಲೀಸ್ಟ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಯಾವ ಸೆಕ್ಟರ್ ಸಪೋರ್ಟ್ ಮಾಡಿದೆ ಅಂತ ನೋಡ್ಕೊಂಡ್ರೆ ಒಂದೇ ಒಂದು ಸೆಕ್ಟರೇನೆ, ಫಾರ್ಮಾ ಸೆಕ್ಟರ್. ಇವತ್ತು ಈ ಫಾರ್ಮಾ ಕಂಪನೀಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಅದಾದ್ಮೇಲೆ ಇವತ್ತು ನಮ್ಮ ಮಾರ್ಕೆಟ್ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಯಾವ ಸೆಕ್ಟರ್ ಇಂದ ಅಂತ ನೋಡ್ಕೊಂಡ್ರೆ ಐಟಿ ಸೆಕ್ಟರ್. ಇವತ್ತು ಐಟಿ ಕಂಪನೀಸ್ ನೋಡಿದ್ರಾ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಪ್ರತಿಯೊಂದು ಐಟಿ ಕಂಪನಿ ನೋಡ್ಕೊಂಡ್ರು ಲಾರ್ಜ್ ಕ್ಯಾಪ್ ಐಟಿ ಕಂಪನೀಸ್ ಆಗಲಿ, ಮಿಡ್ ಕ್ಯಾಪ್ ಐಟಿ ಕಂಪನೀಸ್ ಆಗಲಿ ನಿಯರ್ಲಿ 5 to 10% ವರೆಗೂ ಫಾಲ್ ಆಗಿದೆ. ಇದಕ್ಕೆ ರೀಸನ್ಸ್ ಏನು ಅಂತ ಮುಂದೆ ಮಾತಾಡ್ಕೊಳ್ಳೋಣ. ಅದಾದ್ಮೇಲೆ ಇವತ್ತು ಬ್ಯಾಂಕ್ ನಿಫ್ಟಿ ಮಾತ್ರನೇ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು. ಇವತ್ತು ಬ್ಯಾಂಕ್ ನಿಫ್ಟಿ ಆದ್ರೆ ಎಬೋ 200 ಪಾಯಿಂಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಸ್ವಲ್ಪ ಬ್ಯಾಂಕ್ಸ್ ಎಲ್ಲ ಇವತ್ತು Q4 ಬಿಸ್ನೆಸ್ ಡೇಟಾ ಅಪ್ಡೇಟ್ ಮಾಡಿದ್ದಾರೆ. ಆ ಡೇಟಾಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ಬಂದಿದೆ. ಯಾವ್ಯಾವ ಬ್ಯಾಂಕ್ಸ್ ಅಂತ ನೋಡ್ಕೊಂಡ್ರೆ ಬ್ಯಾಂಕ್ ಆಫ್ ಬರೋಡಾ, IDFC ಬ್ಯಾಂಕ್, ಬ್ಯಾಂಕ್ ಆಫ್ ಇಂಡಿಯಾ, ಧನಲಕ್ಷ್ಮಿ ಬ್ಯಾಂಕ್, ಈ ತರ ತುಂಬಾನೇ ಬ್ಯಾಂಕ್ಸ್ ಇವತ್ತು ಪಾಸಿಟಿವ್ ಬಿಸ್ನೆಸ್ ಡೇಟಾನ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಈ ಬ್ಯಾಂಕ್ಸ್ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ಬ್ಯಾಂಕ್ಸ್ ಎಲ್ಲ ಇಯರ್ ಆನ್ ಇಯರ್ ಅಲ್ಲಿ ಡೆಪಾಸಿಟ್ಸ್ ಎಲ್ಲ ತುಂಬಾನೇ ಇನ್ಕ್ರೀಸ್ ಆಗಿದಾವೆ. ಅದರಿಂದನೇ ಈ ಬ್ಯಾಂಕ್ಸ್ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಇವಾಗ ಟ್ರಂಪ್ ಟ್ಯಾರಿಫ್ ರಿಲೇಟೆಡ್ ಆಗಿ ಕಂಪ್ಲೀಟ್ ಆಗಿ ಮಾತಾಡ್ಕೊಳ್ಳೋಣ. ನಿನ್ನೆ US ಅಲ್ಲಿ 4 PM ಈಸ್ಟರ್ನ್ ಟೈಮ್ ಅಲ್ಲಿ ಈ ಮೀಟಿಂಗ್ ಶುರು ಆಯಿತು. ಆ ಟೈಮ್ಗೆಲ್ಲ US ಮಾರ್ಕೆಟ್ ಕ್ಲೋಸ್ ಆಗಿತ್ತು. ಫಸ್ಟ್ ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಈ ಮೀಟಿಂಗ್ ಶುರು ಆದ್ಮೇಲೆ ಫಸ್ಟ್ ಸೆಂಟೆನ್ಸ್ ಏನ್ ಹೇಳಿದ್ರು ಅಂತ ನೋಡ್ಕೊಂಡ್ರೆ, ಮೇಕ್ ಅಮೆರಿಕಾ ಗ್ರೇಟರ್ ಅಗೈನ್ ಅಂತ ಸ್ಟೇಟ್ಮೆಂಟ್ ನ ಮಾಡಿ ಈ ಮೀಟಿಂಗ್ ನ ಶುರು ಮಾಡಿದ್ರು. ಅದಾದ್ಮೇಲೆ ಇವಾಗ ಟ್ಯಾರಿಫ್ ರಿಲೇಟೆಡ್ ಆಗಿ ಮಾತಾಡ್ತಾ ಇವಾಗ ಬೇಸ್ ಲೈನ್ ಟ್ಯಾರಿಫ್ ನ ಅನೌನ್ಸ್ ಮಾಡಿದ್ರು. ಏನಂತ ಅಂದ್ರೆ ಎಲ್ಲಾ ಕಂಟ್ರೀಸ್ ಮೇಲೆ ಕಾಮನ್ ಆಗಿ 10% ಟ್ಯಾರಿಫ್ ಇರುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಈ ಸ್ಟೇಟ್ಮೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಯಾವಾಗ ಮಾಡಿದ್ರು ಅವಾಗ ತುಂಬಾನೇ ಫ್ಯೂಚರ್ ಮಾರ್ಕೆಟ್ಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆದ್ವು. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ತುಂಬಾನೇ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಮಾಡ್ತಾರೆ ಅಂತ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಆದ್ರೆ ಈ ಬೇಸ್ ಲೈನ್ ಟ್ಯಾರಿಫ್ ಅಂತ ಯಾವಾಗ ಅಪ್ಡೇಟ್ ಆಯ್ತೋ ಅವಾಗ ಮಾರ್ಕೆಟ್ಸ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯ್ತು. ಅದಾದ್ಮೇಲೆ ಡೊನಾಲ್ಡ್ ಟ್ರಂಪ್ ಅವರು ಈ ರೆಸಿಪ್ರೋಕಲ್ ಟ್ಯಾರಿಫ್ ಬಗ್ಗೆ ಅಪ್ಡೇಟ್ ಮಾಡಿದ್ರು. ಏನಂತ ಅಂದ್ರೆ ಪ್ರತಿ ಕಂಟ್ರಿ ಮೇಲೆ ಡಿಫ್ರೆಂಟ್ ಟ್ಯಾರಿಫ್ಸ್ ಇರುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಅವಾಗ ಗ್ಲೋಬಲ್ ಮಾರ್ಕೆಟ್ಸ್ ತುಂಬಾನೇ ಕರೆಕ್ಟ್ ಆದ್ವು. ಒಂದ್ಸಲ ಡೊನಾಲ್ಡ್ ಟ್ರಂಪ್ ಅವರು ಯಾವ್ಯಾವ ಕಂಟ್ರೀಸ್ ಮೇಲೆ ಎಷ್ಟೆಷ್ಟು ಟ್ಯಾರಿಫ್ ಹಾಕಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಒಂದ್ಸಲ ಈ ಇಮೇಜ್ ನ ನೋಡಿ. ಅದ್ರ ಜೊತೆಗೆ ಇವತ್ತು ಬೆಳಿಗ್ಗೆ ಈ ನ್ಯೂಸ್ ಯಾವಾಗ ಅಪ್ಡೇಟ್ ಆಯ್ತೋ ಅವಾಗೂ ಸಹ ನಾನು ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೆ ಯೂಟ್ಯೂಬ್ ಅಲ್ಲಿ, ಮತ್ತೆ ವಾಟ್ಸ್ಆಪ್ ಚಾನಲ್ ಅಲ್ಲೂ ಶೇರ್ ಮಾಡಿದ್ದೆ. ಯಾರೂ ಈ ಡೇಟಾನ ಮಿಸ್ ಆಗಬಾರ್ದು ಅಂತ ಅದೇ ವಿಡಿಯೋದಲ್ಲೇನೆ ಮೆನ್ಷನ್ ಮಾಡಿದ್ದೆ. ಈ ಫಾರ್ಮಾ ರಿಲೇಟೆಡ್ ಆಗಿ ಯಾವುದೇ ತರ ಟ್ಯಾರಿಫ್ ಹಾಕಿಲ್ಲ ಅಂತ. ಆ ಪಾಸಿಟಿವ್ ಡೇಟಾ ಪಾಯಿಂಟ್ಸ್ ಇಂದಾನೆ ಇವತ್ತು ಫಾರ್ಮಾ ಸೆಕ್ಟರ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ನೆಕ್ಸ್ಟ್ ಇವಾಗ ಫಸ್ಟ್ ಕಾಲಮ್ ನ ನೋಡಿ. US ಗೂಡ್ಸ್ ಮೇಲೆ ಎಷ್ಟೆಷ್ಟು ಟ್ಯಾಕ್ಸಸ್ ನ ಕಲೆಕ್ಟ್ ಮಾಡ್ತಾ ಇದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದ್ಮೇಲೆ ಸೆಕೆಂಡ್ ಕಾಲಮ್ ನೋಡ್ಕೊಂಡ್ರೆ ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಪ್ರತಿ ಕಂಟ್ರಿ ಮೇಲೆ ಎಷ್ಟೆಷ್ಟು ಟ್ಯಾರಿಫ್ ಹಾಕಿದ್ರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇವಾಗ ಮೊದಲನೇದಾಗಿ ಚೈನಾದವ್ರ ಮೇಲೆ ನೋಡ್ಕೊಂಡ್ರೆ 34% ಟ್ಯಾರಿಫ್ ಹಾಕಿದ್ದಾರೆ. ಅದಾದ್ಮೇಲೆ ಯುರೋಪಿಯನ್ ಯೂನಿಯನ್ ನೋಡ್ಕೊಂಡ್ರೆ 20% ಟ್ಯಾರಿಫ್ ಹಾಕಿದ್ದಾರೆ. ವಿಯೆಟ್ನಾಂಗಾದ್ರೆ 46% ಟ್ಯಾರಿಫ್ ಹಾಕಿದ್ದಾರೆ. ತೈವಾನ್ಗಾದ್ರೆ 32% ಟ್ಯಾರಿಫ್. ಜಪಾನ್ಗೆ 24% ಟ್ಯಾರಿಫ್. ಫೈನಲಿ ಇಂಡಿಯಾಗೆ ನೋಡ್ಕೊಂಡ್ರೆ 26% ಟ್ಯಾರಿಫ್ ಹಾಕಿದ್ದಾರೆ. ಈ ಇಮೇಜ್ ನ ಕ್ಲಿಯರ್ ಆಗಿ ನೋಡಿ. ತುಂಬಾ ಕಂಟ್ರೀಸ್ ಮೇಲೆ ಡೊನಾಲ್ಡ್ ಟ್ರಂಪ್ ಅವರು ಟ್ಯಾಕ್ಸಸ್ ನ ಹಾಕಿದ್ದಾರೆ. ಇವಾಗ ಇಮೇಜ್ ನ ಕಂಪ್ಲೀಟ್ ಆಗಿ ನೋಡಿ. ಯಾವ್ಯಾವ ಕಂಟ್ರೀಸ್ ಮೇಲೆ ಎಷ್ಟೆಷ್ಟು ರೆಸಿಪ್ರೋಕಲ್ ಟ್ಯಾರಿಫ್ ಹಾಕಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈ ನ್ಯೂಸ್ ಯಾವಾಗ ಅಪ್ಡೇಟ್ ಆಯ್ತೋ ಅವಾಗ US ಫ್ಯೂಚರ್ ಮಾರ್ಕೆಟ್ಸ್ ನೋಡ್ಕೊಂಡ್ರೆ ತುಂಬಾನೇ ಕರೆಕ್ಟ್ ಆಗಿದೆ. ಡೋಜೋನ್ಸ್ ಫ್ಯೂಚರ್ಸ್ ಆದ್ರೆ ಇವತ್ತು ಬೆಳಿಗ್ಗೆ ನಿಯರ್ಲಿ 2% ವರೆಗೂ ಫಾಲ್ ಆಗಿತ್ತು. ಅದಾದ್ಮೇಲೆ ಇವಾಗ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ರೆಕಾರ್ಡಿಂಗ್ ಟೈಮ್ ಅಲ್ಲಿ ನೋಡ್ಕೊಂಡ್ರೆ ನಿಯರ್ಲಿ 3% ವರೆಗೂ US ಫ್ಯೂಚರ್ ಮಾರ್ಕೆಟ್ಸ್ ಕರೆಕ್ಟ್ ಆಗಿದೆ. ಅದಾದ್ಮೇಲೆ S&P 500 ಮತ್ತೆ ನ್ಯಾಸ್ಡಾಕ್ ಫ್ಯೂಚರ್ ಮಾರ್ಕೆಟ್ಸ್ ಆದ್ರೆ ನಿಯರ್ಲಿ 3.5% ಇಂದ 4.5% ವರೆಗೂ ಕರೆಕ್ಟ್ ಆಗಿದ್ವು. ಮತ್ತೆ ಯಾಕಂದ್ರೆ ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಈ ತರ ಅಗ್ರೆಸಿವ್ ಆಗಿ ರೆಸಿಪ್ರೋಕಲ್ ಟ್ಯಾರಿಫ್ ಹಾಕಿದ್ರಲ್ಲ,
ಇದುವರೆಗೂ ಯಾವ ತರ ತಿಳ್ಕೊಂಡಿದ್ರು ಅಂದ್ರೆ ಸ್ವಲ್ಪ ಮಿನಿಮಮ್ ಆಗಿ ಟ್ಯಾರಿಫ್ ಇರುತ್ತೆ ಅಂತ ಅನ್ಕೊಂಡಿದ್ರು. ಅದ್ರ ಜೊತೆಗೆ ಇವಾಗ ಮುಂಚೆ ಏನು ಟ್ಯಾರಿಫ್ ಆಗ್ತೀವಿ ಅಂತ ಅಪ್ಡೇಟ್ ಮಾಡಿದ್ರು ಆ ರೇಂಜ್ ಅಲ್ಲಿ ಟ್ಯಾರಿಫ್ ಇರುತ್ತೆ ಅಂತ ಪ್ರತಿಯೊಬ್ರು ಅನಲಿಸ್ಟ್ ಆಗ್ಲಿ ಪ್ರತಿಯೊಬ್ರು ಎಕ್ಸ್ಪೆಕ್ಟ್ ಮಾಡಿದ್ರು. ಆದ್ರೆ ಡೊನಾಲ್ಡ್ ಟ್ರಂಪ್ ಅವರು ಎಕ್ಸ್ಪೆಕ್ಟೆಡ್ ಗಿನ್ನ ಟ್ಯಾರಿಫ್ ರೇಟ್ಸ್ ಅನ್ನೋದು ಇನ್ನ ತುಂಬಾನೇ ಜಾಸ್ತಿ ಆಗಿದಾವೆ. ಅದರಿಂದನೇ ಈ ತರ ಫ್ಯೂಚರ್ ಮಾರ್ಕೆಟ್ಸ್ ಎಲ್ಲ ಕರೆಕ್ಟ್ ಆಗಿರೋದು. ಮತ್ತೆ US ಅಲ್ಲಿ ಈ ಟಾಪ್ IT ಕಂಪನೀಸ್ ಯಾವಿದಾವೆ ಈ IT ಕಂಪನೀಸ್ ಸಹ ತುಂಬಾನೇ ಕರೆಕ್ಟ್ ಆಗೋಗಿದಾವೆ. ಯಾಕಂದ್ರೆ ಈ ತರ ಟ್ಯಾರಿಫ್ ಇಂದ ಕಮಿಂಗ್ ಟೈಮ್ ಅಲ್ಲಿ US ಕೂಡ ರಿಸಿಷನ್ ಹೋಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ ಅಂತ. ಮತ್ತೆ ಅನಲಿಸ್ಟ್ ಏನ್ ಹೇಳ್ತಾ ಇದಾರೆ ಅಂದ್ರೆ ಮುಂಚೆ ಪ್ರಿಡಿಕ್ಟ್ ಮಾಡಿದ್ರು 35% ರೆಸಿಷನ್ ಹೋಗೋ ಚಾನ್ಸಸ್ ಇದೆ ಅಂತ. ಆದ್ರೆ ಇವಾಗ ಏನ್ ಅಪ್ಡೇಟ್ ಆಗ್ತಾ ಇದೆ ಅಂತ ನೋಡ್ಕೊಂಡ್ರೆ ನಿಯರ್ಲಿ 50% ವರ್ಗೂ ಚಾನ್ಸಸ್ ಇದೆ US ಮಾರ್ಕೆಟ್ ರೆಸಿಷನ್ ಹೋಗೋದು ಅಂತ ಅಪ್ಡೇಟ್ ಆಗಿದೆ. ಈ ಡೇಟಾ ಯಾವಾಗ ಅಪ್ಡೇಟ್ ಆಯ್ತೋ ಅವಾಗ ನಮ್ಮ ಇಂಡಿಯನ್ IT ಕಂಪನೀಸು ತುಂಬಾನೇ ಫಾಲ್ ಆದ್ವು. ಇವತ್ತು ಲಾರ್ಜ್ ಕ್ಯಾಪ್ IT ಕಂಪನೀಸ್ ಆದ್ರೆ ನಿಯರ್ಲಿ 3 to 4% ವರ್ಗೂ ಫಾಲ್ ಆಗಿದಾವೆ. ಅದಾದ್ಮೇಲೆ ಮಿಡ್ ಕ್ಯಾಪ್ IT ಕಂಪನೀಸ್ ಆದ್ರೆ 8 to 10% ವರ್ಗೂ ಫಾಲ್ ಆಗಿದಾವೆ. ಅದ್ರ ಜೊತೆಗೆ ಈ ಡೇಟಾಸ್ ಎಲ್ಲ ಅಪ್ಡೇಟ್ ಆಗ್ತಿದಂಗೆನೆ ಡಾಲರ್ ಇಂಡೆಕ್ಸ್ ನೋಡ್ಕೊಂಡ್ರೆ ತುಂಬಾನೇ ಕರೆಕ್ಟ್ ಆಗಿದೆ. ಈ ತರ ಡಾಲರ್ ಇಂಡೆಕ್ಸ್ ಕರೆಕ್ಟ್ ಆದ್ರೂ ನಮ್ಮ ಇಂಡಿಯನ್ IT ಕಂಪನೀಸ್ಗೆ ಇದು ತುಂಬಾನೇ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇವಾಗ ಈ ಬೇಸ್ ಲೈನ್ ಟ್ಯಾರಿಫ್ ಬಗ್ಗೆ ಮಾತಾಡೋದ್ವಲ್ಲ, ಈ ಬೇಸ್ ಲೈನ್ ಟ್ಯಾರಿಫ್ ಯಾವಾಗಿಂದ ಅಪ್ಲಿಕೇಬಲ್ ಆಗುತ್ತೆ ಅಂತ ನೋಡ್ಕೊಂಡ್ರೆ 5ನೇ ತಾರೀಕು ಮಧ್ಯಾಹ್ನದಿಂದ ಇದು ಅಪ್ಲಿಕೇಬಲ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಈ ರೆಸಿಪ್ರೋಕಲ್ ಟ್ಯಾರಿಫ್ ಯಾವಾಗಿಂದ ಅಂದ್ರೆ April 9th ಮಧ್ಯಾಹ್ನದಿಂದ ಈ ರೆಸಿಪ್ರೋಕಲ್ ಟ್ಯಾರಿಫ್ ಎಲ್ಲಾ ಕಂಟ್ರೀಸ್ಗೂ ಶುರು ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್ ಇವಾಗ ಸಿಂಪಲ್ ಆಗಿ ಈ ಬೇಸ್ ಲೈನ್ ಟ್ಯಾರಿಫ್ ಅಂದ್ರೆ ಏನು, ರೆಸಿಪ್ರೋಕಲ್ ಟ್ಯಾರಿಫ್ ಅಂದ್ರೆ ಹೆಂಗೆ ಅಂತ ಹೇಳ್ತೀನಿ ನೋಡಿ. ಎಕ್ಸಾಂಪಲ್ ಇವಾಗ ಇಂಡಿಯಾ ಮೇಲೆ 26% ಟ್ಯಾರಿಫ್ ಇದೆ ಅಲ್ಲ, ಇವಾಗ 5ನೇ ತಾರೀಕಿಂದ 10% ಟ್ಯಾರಿಫ್ ಇರುತ್ತೆ. ಅದಾದ್ಮೇಲೆ April 9th ಇವಾಗ ಅಡಿಷನಲ್ ಆಗಿ 16% ಟ್ಯಾರಿಫ್ ಆಡ್ ಆಗುತ್ತೆ. ಅಂದ್ರೆ ಟೋಟಲ್ 26% ಟ್ಯಾರಿಫ್ ಅಂತಾನೆ ಅರ್ಥ. ಫ್ರೆಂಡ್ಸ್ ಇವಾಗ ಈ ಡೇಟಾ ಪಾಯಿಂಟ್ಸ್ ಎಲ್ಲ ಅರ್ಲಿ ಮಾರ್ನಿಂಗ್ ಅಪ್ಡೇಟ್ ಆಯ್ತು. ಅಪ್ಡೇಟ್ ಆದ್ಮೇಲೆ ಏಷ್ಯನ್ ಮಾರ್ಕೆಟ್ಸ್ ಎಲ್ಲ ಓಪನ್ ಆದ್ವು. ಒಂದ್ಸಲ ಇವತ್ತು ಗ್ಲೋಬಲ್ ಮಾರ್ಕೆಟ್ಸ್ ಯಾವ ತರ ರಿಯಾಕ್ಟ್ ಆಗಿದಾವೆ ಅಂತ ನೋಡ್ಕೊಂಡ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ತುಂಬಾನೇ ಕರೆಕ್ಟ್ ಆಗೋಗಿದಾವೆ. ಜಪಾನ್ ಮಾರ್ಕೆಟ್ಸ್ ಆದ್ರೆ ನಿಯರ್ಲಿ 3% ವರ್ಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಚೈನೀಸ್ ಮಾರ್ಕೆಟ್ ಆದ್ರೆ ಎಬೋವ್ 1.5% ಫಾಲ್ ಆಗಿದೆ. ಅದಾದ್ಮೇಲೆ ಯುರೋಪಿಯನ್ ಮಾರ್ಕೆಟ್ಸ್ ವಿಷಯಕ್ಕೆ ಬಂದ್ರೆ ತುಂಬಾನೇ ಕರೆಕ್ಟ್ ಆಗೋಗಿದೆ. ಅದರಲ್ಲಿ ಲಂಡನ್ ಮಾರ್ಕೆಟ್ಸ್ ನೋಡ್ಕೊಂಡ್ರೆ ಎಬೋವ್ 1.5% ಫಾಲ್ ಆಗಿದೆ. ಮತ್ತೆ ಫ್ರಾನ್ಸ್ ಮಾರ್ಕೆಟ್ಸ್ ಆದ್ರೆ ನಿಯರ್ಲಿ 3% ಫಾಲ್ ಆಗಿದೆ. ಜರ್ಮನ್ ಮಾರ್ಕೆಟ್ಸ್ ಅಷ್ಟೇ ಎಬೋವ್ 2% ಫಾಲ್ ಆಗಿದೆ. ನೋಡ್ಬೇಕು ಇವತ್ತು ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ಈ ತರ ರಿಯಾಕ್ಟ್ ಆಗಿದಾವಲ್ಲ, ಇವತ್ತು ರಾತ್ರಿ US ಮಾರ್ಕೆಟ್ ಯಾವ ತರ ರಿಯಾಕ್ಟ್ ಆಗುತ್ತೆ ಅಂತ. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಎಕ್ಸ್ಪೆಕ್ಟೆಡ್ ಗಿನ್ನ ಹೈಯರ್ ಟ್ಯಾರಿಫ್ ನ ಹಾಕಿದ್ದಾರೆ ಎಲ್ಲಾ ಕಂಟ್ರೀಸ್ ಮೇಲೆ. ಅದಕ್ಕೋಸ್ಕರ ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಡೊನಾಲ್ಡ್ ಟ್ರಂಪ್ ಅವರು ಇಂಡಿಯಾ ಬಗ್ಗೆ ಕೂಡ ಸಪ್ರೇಟಾಗಿ ಮಾತಾಡಿದ್ದಾರೆ. ಏನಂತ ಅಂದರೆ ಡೊನಾಲ್ಡ್ ಟ್ರಂಪ್ ಅವರು ಇಂಡಿಯಾಗೆ ತುಂಬಾನೇ ಹೈ ಟ್ಯಾರಿಫ್ ಇರುತ್ತೆ ಅಂತ ಹೇಳಿದ್ದಾರೆ. ಅದಾದಮೇಲೆ PM ನರೇಂದ್ರ ಮೋದಿ ಅವರು ನನಗೆ ತುಂಬಾನೇ ಒಳ್ಳೆ ಫ್ರೆಂಡ್, ಆದರೆ ಅದೇ ತರ ನನ್ನನ್ನು ಅವರು ಟ್ರೀಟ್ ಮಾಡ್ತಿಲ್ಲ ಅಂತ ಸಹ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಇವಾಗ ಇಂಡಿಯಾ ನೋಡ್ಕೊಂಡ್ರೆ US ಗೂಡ್ಸ್ ಮೇಲೆ ತುಂಬಾನೇ ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನಿಯರ್ಲಿ ಆವರೇಜ್ ಆಗಿ 52% ಟ್ಯಾಕ್ಸಸ್ ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಇಂಡಿಯನ್ ಗೂಡ್ಸ್ಗೆ ನಾವು ನೋಡ್ಕೊಂಡ್ರೆ ತುಂಬಾನೇ ಕಮ್ಮಿ ಕಲೆಕ್ಟ್ ಮಾಡ್ತಾ ಇದೀವಿ. ಜಸ್ಟ್ 2 to 3% ಮಾತ್ರನೇ ನಾವು ಇಂಡಿಯನ್ ಗೂಡ್ಸ್ ಮೇಲೆ ಟ್ಯಾಕ್ಸಸ್ ನ ಕಲೆಕ್ಟ್ ಮಾಡ್ತಾ ಇರೋದು ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ರು. ಮತ್ತೆ ಈ ಸ್ಟೇಟ್ಮೆಂಟ್ ಮಾಡ್ತಿದಂಗೆನೆ ಇವಾಗ ಇಂಡಿಯಾ ಮೇಲೆ ನೋಡ್ಕೊಂಡ್ರೆ 26% ರೆಸಿಪ್ರೋಕಲ್ ಟ್ಯಾರಿಫ್ ಇರುತ್ತೆ ಅಂತ ಅಂದಿದ್ದು. ಮತ್ತೆ ಅದಾದ್ಮೇಲೆ ಇವಾಗ ಸೆಕ್ಟರ್ ವೈಸ್ ನೋಡ್ಕೊಂಡ್ರೆ ಆಟೋ ಮತ್ತೆ ಆಟೋ ಕಾಂಪೊನೆಂಟ್ಸ್ಗೆ ಮುಂಚೆ ಹೇಳಿರೋ ಪ್ರಕಾರನೇ ಎಲ್ಲಾ ಕಂಟ್ರೀಸ್ ಮೇಲೆ 25% ಟ್ಯಾರಿಫ್ ಇರುತ್ತೆ ಅಂತ ಅಂದ್ರು. ಹೆಂಗೆ ಅಂದ್ರೆ ಇವಾಗ ಯಾವ್ಯಾವ ಕಂಟ್ರೀಸ್ US-ಗೆ ಅವ್ರ ಆಟೋಸ್ ಮತ್ತೆ ಆಟೋ ಕಾಂಪೊನೆಂಟ್ಸ್ ನ ತರ್ತಾ ಇದಾರೋ ಆ ಪ್ರತಿ ಕಂಟ್ರಿ ಮೇಲೂ 25% ಟ್ಯಾರಿಫ್ ಇರುತ್ತೆ ಅಂತ ಅಂದ್ರು. ಈ ತರ ಆಟೋಸ್ ಮೇಲೆ ಟ್ಯಾರಿಫ್ ಯಾವಾಗಿಂದ ಅಂತ ನೋಡ್ಕೊಂಡ್ರೆ April 3rd ಇಂದಾನೆ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಮತ್ತೆ ಈ ತರ ಆಟೋ ರಿಲೇಟೆಡ್ ಆಗಿ ಅಪ್ಡೇಟ್ ಬಂದಿರೋದಕ್ಕೇನೆ ಇವತ್ತು ನಮ್ಮ ಇಂಡಿಯನ್ ಆಟೋ ಸೆಕ್ಟರ್ ನಿಯರ್ಲಿ 1% ವರ್ಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಲ್ಲೂ ಇಂಡಿಯಾಯಿಂದ US-ಗೆ ಎಷ್ಟು ಪರ್ಸೆಂಟ್ ಆಟೋಸ್ ರಿಲೇಟೆಡ್ ಆಗಿ ಎಕ್ಸ್ಪೋಜರ್ ಇದೆ ಅಂತ ನೋಡ್ಕೊಂಡ್ರೆ ಜಸ್ಟ್ 3% ಮಾತ್ರನೇ ಇರೋದು. ಅದರಿಂದನೇ ಇವತ್ತು ಆಟೋ ಕಂಪನೀಸ್ ಸ್ವಲ್ಪ ಮಾತ್ರನೇ ಕರೆಕ್ಟ್ ಆಗಿರೋದು. ಯಾವ್ಯಾವ ಕಂಪನೀಸ್ ಅಂತ ನೋಡ್ಕೊಂಡ್ರೆ ಮೊದಲನೇದಾಗಿ ಟಾಟಾ ಮೋಟಾರ್ಸ್ ನಿಯರ್ಲಿ 3% ವರ್ಗೂ ಫಾಲ್ ಆಗಿದೆ. ಯಾಕಂದ್ರೆ JLR ಬಿಸ್ನೆಸ್ ಏನಿದೆ US ಇಂದಾನೆ ತುಂಬಾನೇ ರೆವಿನ್ಯೂಸ್ ಬರ್ತಾ ಇರೋದು. ಈ ತರ ಟ್ಯಾರಿಫ್ ಇನ್ಕ್ರೀಸ್ ಮಾಡೋದ್ರಿಂದ ಟಾಟಾ ಮೋಟಾರ್ಸ್ಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಅದರಿಂದನೇ ನಿಯರ್ಲಿ 3% ವರ್ಗೂ ಫಾಲ್ ಆಗಿರೋದು. ಮತ್ತೆ ರೀಸೆಂಟ್ ಟೈಮ್ ಅಲ್ಲಿ ಟ್ಯಾರಿಫ್ ರಿಲೇಟೆಡ್ ಆಗಿ ಯಾವಾಗ ಅಪ್ಡೇಟ್ ಮಾಡಿದ್ರೋ ಫಸ್ಟ್ ಟೈಮ್ ಅವಾಗೂ ನೋಡ್ಕೊಂಡ್ರು ನಿಯರ್ಲಿ 6% ವರ್ಗೂ ಫಾಲ್ ಆಗಿತ್ತು. ಅದಾದ್ಮೇಲೆ ಸಂವರ್ಧನ ಮದರ್ಸನ್ ಈ ಕಂಪನಿ ಆದ್ರೆ ಇವತ್ತು 2% ಫಾಲ್ ಆಗಿದೆ. ಈ ಕಂಪನಿಗೆ US ಇಂದಾನೆ 20% ಆಫ್ ರೆವಿನ್ಯೂಸ್ ಬರುತ್ತೆ. ನೆಕ್ಸ್ಟ್ ಸೋನಾ BLW ಆದ್ರೆ 4% ಫಾಲ್ ಆಗಿದೆ. ಈ ಆಟೋ ಕಾಂಪೊನೆಂಟ್ ಮೇಕರ್ಗೆ 40 ಇಂದ 45% ರೆವಿನ್ಯೂಸ್ ಎಲ್ಲ
ಯು ಎಸ್ ಇಂದನೇ ಬರೋದು, ಅದರಿಂದನೇ ಇವತ್ತು ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಭಾರತ್ ಫೋರ್ಜ್ ಈ ಕಂಪನಿ 3% ಫಾಲ್ ಆಗಿದೆ. ಈ ಕಂಪನಿಗೆ 25% ಆಫ್ ರೆವಿನ್ಯೂಸ್ ಎಲ್ಲ ಯು ಎಸ್ ಇಂದನೇ ಬರೋದು. ಫ್ರೆಂಡ್ಸ್, ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಆಟೋ ಮತ್ತೆ ಆಟೋ ಕಾಂಪೋನೆಂಟ್ಸ್ ರಿಲೇಟೆಡ್ ಆಗಿ ಯಾಕೆ ಇಷ್ಟು ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ ಅಂದ್ರೆ, ಫ್ರೆಂಡ್ಸ್ ಇವಾಗ ಯು ಎಸ್ ಇಂದ ಇಂಡಿಯಾಗೆ ಯಾವುದೇ ಒಂದು ಆಟೋ ರಿಲೇಟೆಡ್ ಆಗಿ ಒಂದು ಪ್ರಾಡಕ್ಟ್ ಬಂದ್ರೆ ಇಂಡಿಯನ್ ಗೌರ್ಮೆಂಟ್ 70% ಟ್ಯಾಕ್ಸಸ್ ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಆ ಪ್ರಾಡಕ್ಟ್ ಮೇಲೆ. ಆದ್ರೆ ಇಂಡಿಯಾ ಇಂದ ಯಾವುದೇ ಒಂದು ಆಟೋ ರಿಲೇಟೆಡ್ ಆಗಿ ಒಂದು ಪ್ರಾಡಕ್ಟ್ ಯು ಎಸ್ ಹೋದ್ರೆ ಯು ಎಸ್ ಗೌರ್ಮೆಂಟ್ ಜಸ್ಟ್ 2.5% ಮಾತ್ರನೇ ಟ್ಯಾಕ್ಸಸ್ ನ ಕಲೆಕ್ಟ್ ಮಾಡ್ತಾ ಇರೋದು. ಅದಕ್ಕೋಸ್ಕರನೇ ಡೊನಾಲ್ಡ್ ಟ್ರಂಪ್ ಅವರು ಈ ತರ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ನ ಮಾಡಿರೋದು. ನೆಕ್ಸ್ಟ್ ಅದಾದ್ಮೇಲೆ ಈ ಫಾರ್ಮಾ ಸೆಕ್ಟರ್ ನೋಡ್ಕೊಂಡ್ರೆ ಇವತ್ತು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಈ ರೆಸಿಪ್ರೋಕಲ್ ಟ್ಯಾರಿಫ್ ಅಲ್ಲಿ ಈ ಫಾರ್ಮಾ ಸೆಕ್ಟರ್ ರಿಲೇಟೆಡ್ ಆಗಿ ಯಾವುದೇ ತರ ಸ್ಟೇಟ್ಮೆಂಟ್ಸ್ ನ ಮಾಡಿಲ್ಲ. ಇವಾಗ ಇಂಡಿಯಾ ಇಂದ ಯು ಎಸ್ ನೋಡ್ಕೊಂಡ್ರೆ ಈ ಫಾರ್ಮಾ ರಿಲೇಟೆಡ್ ಆಗಿ ತುಂಬಾನೇ ಎಕ್ಸ್ಪೋರ್ಟ್ಸ್ ನಡೆಯುತ್ತೆ. ಈ ಟೋಟಲ್ ವ್ಯಾಲ್ಯೂ ಎಷ್ಟು ಅಂತ ನೋಡ್ಕೊಂಡ್ರೆ 27.8 ಬಿಲಿಯನ್ ವರ್ತ್ ಆಫ್ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ಎಲ್ಲ ಯು ಎಸ್ಗೆ ಪ್ರತಿ ವರ್ಷ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಅದರಿಂದ ಏನಾದರೂ ಡೊನಾಲ್ಡ್ ಟ್ರಂಪ್ ಅವರು ಈ ಫಾರ್ಮಾ ರಿಲೇಟೆಡ್ ಆಗಿ ಯಾವುದೇ ತರ ಸ್ಟೇಟ್ಮೆಂಟ್ಸ್ ನ ಮಾಡಿಲ್ಲ. ಮತ್ತೆ ಇದೇನಾದ್ರೂ ಬರೀ ಶಾರ್ಟ್ ಟರ್ಮ್ ಅಲ್ಲಿ ಈ ತರ ಸ್ಟೇಟ್ಮೆಂಟ್ಸ್ ನ ಮಾಡಿಲ್ವಾ, ಅಥವಾ ಇದೇನಾದ್ರೂ ಲಾಂಗ್ ಟರ್ಮ್ಗೂ ಇದೇ ತರ ಕಂಟಿನ್ಯೂ ಆಗುತ್ತಾ ಅಂತ ನೋಡಬೇಕು. ಒಂದ್ ವೇಳೆ ಇದು ಲಾಂಗ್ ಟರ್ಮ್ಗೂ ಅದೇ ತರ ಕಂಟಿನ್ಯೂ ಆದ್ರೆ ನಮ್ಮ ಫಾರ್ಮಾ ಇಂಡಸ್ಟ್ರಿಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಈ ತರ ಪಾಸಿಟಿವ್ ನ್ಯೂಸ್ ಇಂದ ಇವತ್ತು ಫಾರ್ಮಾ ಸೆಕ್ಟರ್ ನೋಡ್ಕೊಂಡ್ರೆ ಅಬೌಟ್ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು ಫಾರ್ಮಾ ಕಂಪನೀಸ್ ನೋಡ್ಕೊಂಡ್ರು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಯಾವ್ಯಾವ ಕಂಪನೀಸ್ ಅಂತ ನೋಡ್ಕೊಂಡ್ರೆ ಸಿಪ್ಲಾ ಆದ್ರೆ ನಿಯರ್ಲಿ 3% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದ್ಮೇಲೆ ಇಪ್ಕಾ ಲ್ಯಾಬ್ಸ್ ಆದ್ರೆ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಲೂಪಿನ್ ಆದ್ರೆ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ನ್ಯಾಟ್ಕೋ ಫಾರ್ಮಾ ಆದ್ರೆ ನಿಯರ್ಲಿ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ತುಂಬಾನೇ ಫಾರ್ಮಾ ಕಂಪನೀಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದಕ್ಕೆ ಇದೇನೇ ಕಾರಣ. ಅದಾದ್ಮೇಲೆ ತುಂಬಾನೇ ಅನಾಲಿಸ್ಟ್ ಇವತ್ತು ಈ ಫಾರ್ಮಾ ರಿಲೇಟೆಡ್ ಆಗಿ ಟ್ಯಾರಿಫ್ ಹಾಕಿದ್ದಕ್ಕೆ ತುಂಬಾನೇ ಕಂಪನೀಸ್ ಬೈ ರೇಟಿಂಗ್ ಕೊಟ್ಟು ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಸಹ ಹೇಳಿದ್ದಾರೆ. ಇವಾಗ ಮೊದಲನೇದಾಗಿ JB ಕೆಮಿಕಲ್ಸ್ ಅಂಡ್ ಫಾರ್ಮಾ ಈ ಕಂಪನಿಗಾದ್ರೆ 36% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಮತ್ತೆ ನ್ಯಾಟ್ಕೋ ಫಾರ್ಮಾ ಈ ಕಂಪನಿಗೆ 35% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂದಿದ್ದಾರೆ. ಅದಾದ್ಮೇಲೆ ಗ್ರಾನ್ಯೂಲ್ಸ್ ಇಂಡಿಯಾ ಈ ಕಂಪನಿಗೆ 33%, ಅರಬಿಂದೋ ಫಾರ್ಮಾಗೆ 25%, ಅಜಂತಾ ಫಾರ್ಮಾಗೆ 22%, ಝೈಡಸ್ ಲೈಫ್ ಸೈನ್ಸ್ಗೆ 20%. ಈ ಕಂಪನೀಸ್ಗೆಲ್ಲ ಟಾರ್ಗೆಟ್ ಪ್ರೈಸ್ನ ಇನ್ಕ್ರೀಸ್ ಮಾಡಿ ಈ ತರ ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿರೋದು. ಅದಾದ್ಮೇಲೆ ಲೂಪಿನ್ ರಿಲೇಟೆಡ್ ಆಗಿ ನೋಡ್ಕೊಂಡ್ರೆ ಒಂದು ಪಾಸಿಟಿವ್ ಅಪ್ಡೇಟ್ ಇದೆ. ಏನಂತ ಅಂದ್ರೆ UK ಅಲ್ಲಿ ಒಂದು ಫಾರ್ಮಾ ಕಂಪನಿನ ಅಕ್ವೈರ್ ಮಾಡಿದೀವಿ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ 12.3 ಮಿಲಿಯನ್ ಪೌಂಡ್ಸ್ ಕೊಟ್ಟು. ನೋಡೋಣ ಕಮಿಂಗ್ ಟೈಮ್ ಅಲ್ಲಿ ಈ ಫಾರ್ಮಾ ಕಂಪನೀಸ್ ಬಗ್ಗೆ ಇನ್ನ ಯಾವ ತರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಕೆಮಿಕಲ್ ಸೆಕ್ಟರ್ಸ್ ಬಗ್ಗೆ ಮಾತಾಡ್ಕೊಂಡ್ರೆ ಇವಾಗ US ರಿಲೇಟೆಡ್ ಆಗಿ ಹೈ ಎಕ್ಸ್ಪೋಜರ್ ಇರೋ ಕಂಪನೀಸ್ ಎಲ್ಲ ಇವತ್ತು ತುಂಬಾನೇ ಕರೆಕ್ಟ್ ಆಗಿದಾವೆ. ಯಾವ್ಯಾವ ಕೆಮಿಕಲ್ ಕಂಪನೀಸ್ ಕರೆಕ್ಟ್ ಆಗಿದಾವೆ ಅಂತ ನೋಡ್ಕೊಂಡ್ರೆ ನವೀನ್ ಫ್ಲೋರೋ ಕೆಮಿಕಲ್ಸ್ ಇಂಟರ್ನ್ಯಾಷನಲ್ ಈ ಕಂಪನಿ ಆದ್ರೆ ಅಬೌವ್ 5% ಫಾಲ್ ಆಗಿದೆ. ಯಾಕಂದ್ರೆ ಇವರು ಫ್ಲೋರೋ ಕೆಮಿಕಲ್ಸ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರಲ್ಲ, ಅದರಿಂದ US ಇಂದಾನೆ 25% ಆಫ್ ರೆವಿನ್ಯೂಸ್ ಬರುತ್ತೆ. ಅದರಿಂದನೇ ಇವತ್ತು ಫಾಲ್ ಆಗಿರೋದು. ಮತ್ತೆ GLF UPL ಈ ಕಂಪನೀಸ್ ಎಲ್ಲ ಇವತ್ತು ತುಂಬಾನೇ ಕರೆಕ್ಟ್ ಆಗಿದಾವೆ. ಈ ಎರಡು ಕಂಪನೀಸ್ಗೂ ನೋಡ್ಕೊಂಡ್ರು ಅಬೌವ್ 25% ರೆವಿನ್ಯೂಸ್ ಎಲ್ಲ US ಇಂದಾನೆ ಬರೋದು. ಅದಕ್ಕೋಸ್ಕರನೇ ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್ ನಿನ್ನೆ ವಿಡಿಯೋದಲ್ಲಿ ನಾವ್ ಏನಂತ ಮಾತಾಡ್ಕೊಂಡಿದ್ವಿ ಹೇಳಿ, ಟೆಕ್ಸ್ಟೈಲ್ಸ್ ರಿಲೇಟೆಡ್ ಆಗಿ. ಇವಾಗ ಟೆಕ್ಸ್ಟೈಲ್ಸ್ ರಿಲೇಟೆಡ್ ಆಗಿ ತುಂಬಾನೇ ಹೈ ಟ್ಯಾರಿಫ್ ಇರೋ ಚಾನ್ಸಸ್ ಜಾಸ್ತಿನೇ ಇದೆ. ಯಾಕಂದ್ರೆ US ರಿಲೇಟೆಡ್ ಆಗಿ ತುಂಬಾನೇ ಹೈ ಎಕ್ಸ್ಪೋಜರ್ ಇದೆ. ಅದಕ್ಕೋಸ್ಕರ ಈ ಟೆಕ್ಸ್ಟೈಲ್ ರಿಲೇಟೆಡ್ ಆಗಿ ಹೈ ಟ್ಯಾರಿಫ್ ಇರುತ್ತೆ ಅಂತ ಮಾತಾಡ್ಕೊಂಡಿದ್ವಿ. ಆದ್ರೆ ಇವತ್ತು ನೋಡ್ಕೊಂಡ್ರೆ ಟ್ಯಾರಿಫ್ ಏನೋ ಅದೇ ತರ ಇದೆ. ಆದ್ರೆ ಈ ಟೆಕ್ಸ್ಟೈಲ್ ಸ್ಟಾಕ್ಸ್ ಎಲ್ಲ ಇವತ್ತು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅರವಿಂದ್ ಲಿಮಿಟೆಡ್ ಆದ್ರೆ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ವರ್ಧಮಾನ ಟೆಕ್ಸ್ಟೈಲ್ಸ್ ಆದ್ರೆ 16% ಪಾಸಿಟಿವ್ ಆಗಿದೆ. ಮತ್ತೆ KPR ಮಿಲ್ಸ್ ಆದ್ರೆ 6% ಪಾಸಿಟಿವ್ ಆಗಿದೆ. ಗೋಕುಲ್ ಎಕ್ಸ್ಪೋರ್ಟ್ಸ್, ಇಂಡೋಕೌಂಟ್, ಟ್ರೈಡೆಂಟ್ ಈ ಎಲ್ಲಾ ಕಂಪನೀಸ್ ಇವತ್ತು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಟ್ಯಾರಿಫ್ ಇದ್ರೂ ಸಹ. ಯಾಕಂದ್ರೆ ಇವಾಗ ಡೊನಾಲ್ಡ್ ಟ್ರಂಪ್ ಅವರು ವಿಯೆಟ್ನಾಂಗೆ, ಬಾಂಗ್ಲಾದೇಶ್ಗೆ, ಚೈನಾಗೆ, ಇಂಡಿಯಾಗಿನ್ನ ತುಂಬಾನೇ ಹೈ ಟ್ಯಾರಿಫ್ ಹಾಕಿದ್ದಾರೆ. ಅದರಿಂದನೇ ಈ ಕಂಪನೀಸ್ ಎಲ್ಲ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಹೆಂಗಂತ ಅಂದ್ರೆ ಬಾಂಗ್ಲಾದೇಶಿಂದ, ಚೈನಾಯಿಂದ, ವಿಯೆಟ್ನಾಮಿಂದ US ಗೆ ಈ ಟೆಕ್ಸ್ಟೈಲ್ಸ್ ರಿಲೇಟೆಡ್ ಆಗಿ ತುಂಬಾನೇ ಎಕ್ಸ್ಪೋರ್ಟ್ ನ ಮಾಡ್ತಿದ್ರು. ಇವಾಗ ಈ ತರ ಟ್ಯಾರಿಫ್ ನ ಇನ್ಕ್ರೀಸ್ ಮಾಡಿರೋದ್ರಿಂದ ನಮ್ಮ ಇಂಡಿಯನ್ ಕಂಪನೀಸ್ಗೆ ಇದು ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ ಅಂತ ಈ ಕಂಪನೀಸ್ ಎಲ್ಲ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಇವಾಗ ಈ ಟೆಕ್ಸ್ಟೈಲ್ ಸ್ಟಾಕ್ಸ್ ಬಗ್ಗೆ ಏನ್ ಮಾತಾಡಿದೆ, ಈ ಪ್ರತಿ ಟೆಕ್ಸ್ಟೈಲ್ ಕಂಪನೀಸ್ಗೂ US ಇಂದಾನೆ ನಿಯರ್ಲಿ 30 to 40% ಆಫ್ ರೆವಿನ್ಯೂಸ್ ಎಲ್ಲ US ಇಂದಾನೆ ಬರೋದು. ಅದಕ್ಕೋಸ್ಕರನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು.
ಮತ್ತೆ ಈ ಇಂಡೋಕೌಂಟ್ ಕಂಪನಿ ಏನಿದೆ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಕಂಪನಿಗೆ ನೋಡ್ಕೊಂಡ್ರೆ 70% ಆಫ್ ರೆವಿನ್ಯೂಸ್ ಎಲ್ಲ US ಇಂದನೇ ಬರೋದು. ನೆಕ್ಸ್ಟ್ ಅದಾದ್ಮೇಲೆ ಈ ಫ್ರೋಸನ್ ಫುಡ್ ರಿಲೇಟೆಡ್ ಆಗಿ ನೋಡ್ಕೊಂಡ್ರೆ ಇವತ್ತು ಅವಂತಿ ಫೀಡ್ಸ್ ನೋಡ್ಕೊಂಡ್ರೆ 15% ಫಾಲ್ ಆಗಿದೆ. ಎಪೆಕ್ಸ್ ಫ್ರೋಸನ್ ಫುಡ್ ನೋಡ್ಕೊಂಡ್ರೆ ನಿಯರ್ಲಿ 4% ವರೆಗೂ ಫಾಲ್ ಆಗಿದೆ. ಈ ಎರಡೂ ಕಂಪನೀಸ್ಗೆ US ಇಂದ ಹೈಯರ್ ಎಕ್ಸ್ಪೋಜರ್ ಇದೆ, ಅದಕ್ಕೋಸ್ಕರನೇ ಇವತ್ತು ಫಾಲ್ ಆಗಿರೋದು. ಫ್ರೆಂಡ್ಸ್, ಇದೆಲ್ಲ ಮೀಟಿಂಗ್ ಆದ್ಮೇಲೆ US ಟ್ರೆಜರಿ ಸೆಕ್ರೆಟರಿ ಅವರು ನಾವು ನೆಗೋಸಿಯೇಷನ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಮತ್ತೆ ಇವಾಗ ಟ್ಯಾರಿಫ್ ಏನ್ ಹಾಕಿದೀವಿ, ಈ ಟ್ಯಾರಿಫ್ ಇಂದ ಯಾವುದೇ ಕಂಟ್ರೀಸ್ ಪ್ಯಾನಿಕ್ ಆಗಬೇಡಿ ಅಂತ ಸಹ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಮತ್ತೆ ನೀವೇನಾದ್ರೂ ನಮ್ಮ ಕಂಟ್ರಿ ಮೇಲೆ ರಿವರ್ಸ್ ಟ್ಯಾರಿಫ್ ಹಾಕಿದ್ರೆ ನಿಮ್ಮ ಮೇಲೆ ಇನ್ನ ಡಬಲ್ ಟ್ಯಾರಿಫ್ ಹಾಕ್ತೀವಿ ಅಂತ ಕೂಡ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಯಾಕಂತಂದ್ರೆ ಇವಾಗ ಲಾಸ್ಟ್ ಟೈಮ್ ಟ್ಯಾರಿಫ್ ಅನೌನ್ಸ್ ಮಾಡಿದಾಗ ಚೈನಾದವರು, ಯುರೋಪ್ ಅವರು, ಕ್ಯಾನಡಾದವರು US ಮೇಲೇನೆ ರಿವರ್ಸ್ ಟ್ಯಾರಿಫ್ ಹಾಕಿದ್ರಲ್ಲ, ಅದಕ್ಕೋಸ್ಕರ ಈ ತರ ಸ್ಟೇಟ್ಮೆಂಟ್ಸ್ನ ಮಾಡಿರೋದು. ಫ್ರೆಂಡ್ಸ್, ಇವಾಗ US ಸೆಕ್ರೆಟರಿ ಅವ್ರು ಹೇಳ್ತಾ ಇರೋ ಪ್ರಕಾರ ಇವಾಗ ನೆಗೋಸಿಯೇಷನ್ಸ್ಗೆ ವೆಯ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದಾರಲ್ಲ, ಇವಾಗ ಇಂಡಿಯಾ ನೋಡ್ಕೊಂಡ್ರೆ ರೀಸೆಂಟ್ ಟೈಮಲ್ಲಿ ತುಂಬಾನೇ ಟ್ರೇಡ್ ಅಗ್ರಿಮೆಂಟ್ಸ್ ಮಾಡ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ಕಮಿಂಗ್ ವೀಕಲ್ಲಿ ಈ ಟ್ರೇಡ್ ರಿಲೇಟೆಡ್ ಆಗಿ ಎಲ್ಲ ಅಗ್ರಿಮೆಂಟ್ಸ್ ಓಕೆ ಅನ್ಸಿದ್ರೆ ನಮ್ಮ ಇಂಡಿಯಾ ಮೇಲೆ ಇವಾಗ ಏನ್ ರೆಸಿಪ್ರೋಕಲ್ ಟ್ಯಾರಿಫ್ ಹಾಕಿದ್ದಾರೆ ಆ ರೆಸಿಪ್ರೋಕಲ್ ಟ್ಯಾರಿಫ್ನ ಕಟ್ ಮಾಡೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ. ಈ ತರ ರೆಸಿಪ್ರೋಕಲ್ ಟ್ಯಾರಿಫ್ನ ಏನಾದರೂ ಕಮಿಂಗ್ ಟೈಮಲ್ಲಿ ಕಟ್ ಮಾಡಿದ್ರೆ ಇಂಡಿಯಾ ರಿಲೇಟೆಡ್ ಆಗಿ ನಮ್ಮ ಇಂಡಿಯನ್ ಕಂಪನೀಸ್ಗೆ ಇದು ಅಡ್ವಾಂಟೇಜ್ ಆಗುತ್ತೆ. ಮತ್ತೆ ಜಪಾನ್ ಗೌರ್ಮೆಂಟ್ ಸಹ ಇವಾಗ ನೆಗೋಸಿಯೇಷನ್ಸ್ಗೆ ವೆಯ್ಟ್ ಮಾಡ್ತಾ ಇದೀವಿ ಅಂತ ಕೂಡ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದಾದ್ಮೇಲೆ ಚೈನೀಸ್ ಕಾಮರ್ಸ್ ಮಿನಿಸ್ಟ್ರಿ ನೋಡ್ಕೊಂಡ್ರೆ ಇವಾಗ ಚೈನಾ ಮೇಲೆ ಏನ್ ಟ್ಯಾರಿಫ್ ಹಾಕಿದ್ದಾರೆ ಇದನ್ನ ಕಂಪ್ಲೀಟ್ ಆಪೋಸ್ ಮಾಡ್ತಾ ಇದೀವಿ ನಾವು ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ನೋಡ್ಬೇಕು ಇವ್ರೇನಾದ್ರೂ ರಿವರ್ಸ್ ಟ್ಯಾರಿಫ್ ಹಾಕ್ತಾರ US ಮೇಲೆ ಅಂತ. ಮತ್ತೆ ಡೊನಾಲ್ಡ್ ಟ್ರಂಪ್ ಅವರು ಇನ್ನೊಂದು ಸ್ಟೇಟ್ಮೆಂಟ್ ನ ಮಾಡಿದ್ದಾರೆ ಚೈನಾ ರಿಲೇಟೆಡ್ ಆಗಿ. ಇವ್ರ ರಿಫೈನರೀಸ್ ಏನಿದಾವೆ ಈ ರಿಫೈನರೀಸ್ ಮೇಲೆ ಕಮಿಂಗ್ ಟೈಮ್ ಅಲ್ಲಿ ಸ್ಯಾಂಕ್ಷನ್ಸ್ ಹಾಕೋ ಚಾನ್ಸಸ್ ಕೂಡ ಇದೆ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಯಾವ ಕಂಟ್ರೀಸ್ ಮೇಲೆ ಎಷ್ಟೇ ಟ್ಯಾರಿಫ್ ಹಾಕಿದ್ರು ಇದೆಲ್ಲ ಯಾರಿಗೆ ನೆಗೆಟಿವ್ ಆಗ್ತದೆ ಅಂತ ನೋಡ್ಕೊಂಡ್ರೆ US ಗೆನೆ ನೆಗೆಟಿವ್ ಆಗುತ್ತೆ. ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ನೋಡ್ಕೊಂಡ್ರೆ ಇದು US ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಸುಮ್ಮನೆ ಟ್ಯಾರಿಫ್ ಆಗ್ತಿಲ್ಲ, ಪ್ರತಿ ಒಂದು ಕಂಟ್ರಿನೂ US ಇಂದ ತುಂಬಾನೇ ಜಾಸ್ತಿ ಟ್ಯಾಕ್ಸಸ್ ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ತರ ರೆಸಿಪ್ರೋಕಲ್ ಟ್ಯಾರಿಫ್ ಹಾಕಿ US ಕಡೆಗೆ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ, ಇಂಡಸ್ಟ್ರೀಸ್ನ, ಫ್ಯಾಕ್ಟ್ರೀಸ್ನ ಪ್ರತಿಯೊಂದನ್ನು ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಈ ತರ ಟ್ಯಾರಿಫ್ ಆಗ್ತಾ ಇರೋದು ಅಂತ ಸ್ಟೇಟ್ಮೆಂಟ್ಸ್ನ ಕೂಡ ಮಾಡಿದ್ದಾರೆ. ನೋಡ್ಬೇಕು ಕಮಿಂಗ್ ಟೈಮಲ್ಲಿ US ಅಲ್ಲಿ ಇನ್ನ ಯಾವ ತರ ಈ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಎಲ್ಲ ಗ್ರೋ ಆಗುತ್ತೆ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋ ಅಲ್ಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.